ನಮ್ಮ ತಾಲೂಕಿನಲ್ಲಿ ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತ ತನ್ನದೇ ಆದಂತಹ ಸಂಘಟನೆಯ ಮೂಲಕ ಅನೇಕ ಪತ್ರಕರ್ತರಿಗೆ ದಾರಿದೀಪವಾಗಿರುವಂತಹ ಕರ್ನಾಟಕ ಪತ್ರಕರ್ತರ ಸಂಘವನ್ನು ಅತ್ಯಂತ ನ್ಯಾಯಯುತವಾಗಿ ಹಾಗೂ ಗೌರವಯುತವಾಗಿ ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಅಧ್ಯಕ್ಷ ಶಿವಮೂರ್ತಿ ಇಟಗಿ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಕರ್ನಾಟಕ ಪತ್ರಕರ್ತರ ಸಂಘದ ತಾಲೂಕಾ ಘಟಕದ ಪ್ರಥಮ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಎಲ್ಲ ವರದಿಗಾರರು ಮೊದಲು ಸಾಮಾಜಿಕ ಸಮಸ್ಯೆಗಳ ಕುರಿತು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಅನೇಕ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ನಮ್ಮಿಂದ ಆಗಬೇಕು ಹಾಗೂ ಪತ್ರಿಕೋದ್ಯಮ ಎನ್ನುವುದು 4ನೇ ಅಂಗವಾಗಿದೆ. ಇದನ್ನ ನಮ್ಮ ಸ್ವಹಿತಕ್ಕಾಗಿ ಅದರ ಗೌರವವನ್ನು ಕಳೆಯುವ ಕೆಲಸ ಯಾರು ಮಾಡಬಾರದು. ಯಾವುದೇ ಪಕ್ಷ ಅಥವಾ ಇಲಾಖೆಯಿಂದ ತಪ್ಪು ಕಂಡು ಬಂದಲ್ಲಿ ನೇರವಾಗಿ ಖಂಡಿಸುವ ಕೆಲಸ ಮಾಡಬೇಕು. ಯಾರೊಂದಿಗೂ ರಾಜಿಯಾಗಬಾರದು. ನಿಜವಾಗಿ ನೊಂದವರಿಗೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಪತ್ರಕರ್ತರಿಂದ ಆಗಬೇಕು. ಯಾವುದೇ ಒಂದು ಪಕ್ಷ ಅಥವಾ ಒಬ್ಬ ವ್ಯಕ್ತಿ ಅಡಿಯಾಳಾಗಿ ಕಾರ್ಯನಿರ್ವಹಿಸಿದರೆ ಪತ್ರಿಕೋದ್ಯಮಕ್ಕೆ ದ್ರೋಹ ಬಗೆದಂತೆ ಎಲ್ಲರನ್ನೂ ಸರಿಸಮಾನವಾಗಿ ಕಾಣುವ ಹಾಗೂ ತಪ್ಪು ಕಂಡಲ್ಲಿ ಖಂಡಿಸುವ ಹೊಣೆಗಾರಿಕೆ ನಮ್ಮ ಮೇಲಿದೆ ಎಂದರು. ಉಪಾಧ್ಯಕ್ಷ ದೇವರಾಜ್ ದೊಡ್ಮನಿ ಮಾತನಾಡಿ, ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಪರವಾಗಿ ನಾವು ಧ್ವನಿ ಎತ್ತಬೇಕು. ನಾವು ಯಾವುದೇ ಆಮಿಷಕ್ಕೆ ಬಲಿಯಾಗದೆ ನಮ್ಮ ವೃತ್ತಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿಕೊಂಡು ಹೋಗಬೇಕು ಅಂದಾಗ ಸಮಾಜ ನಮ್ಮನ್ನು ಗುರುತಿಸುತ್ತದೆ ಹಾಗೂ ಗೌರವಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಮ್ಯಾಗೇರಿ, ಸದಸ್ಯರಾದ ವೀರೇಶ್ ಟಾಂಪಿನ್, ರವಿ ಸಿದ್ನೇಕೊಪ್ಪ, ಕಳಕೇಶ್ ಬೇವಿನಗಿಡದ್, ಮೌನೇಶ್ ವಜ್ರಬಂಡಿ, ಶರಣಪ್ಪ ಆಡಿನ್, ದುರ್ಗೇಶ್ ಪೂಜಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವರದಿ ಮೌನೇಶ್ ಎಚ್.